ನನ್ನೆಲ್ಲ ವೀಕ್ಷಕ ಶ್ರೋತೃಗಳಿಗೆ ನಮಸ್ಕರಿಸುತ್ತಾ, ವೀಕ್ಷಕರೇ, ಇವತ್ತು ಮತ್ತೊಂದು ಗಂಡ ಹೆಂಡತಿಯ ಜೋಶದೊಂದಿಗೆ ಮುಂದೆ ಬರ್ತಾ ಇದ್ದೀವಿ. ಒಂದು ಮನೆ ಒಳಗೆ ಇಬ್ಬರು ಗಂಡ ಹೆಂಡತಿ ಇದ್ರು, ಭಾಳಷ್ಟು ಅನ್ಯೋನ್ಯವಾಗಿದ್ದರು. ಆದ್ರೆ ಹೆಂಡತಿಗೆ ಭಾಳಷ್ಟು ಅಡುಗೆ ಮಾಡಲಿಕ್ಕೆ ಬರ್ತಿದ್ದಿಲ್ಲ. ಹಂಗಂದ್ರೆ ಏನೇನು ಮಾಡ್ತಿದ್ರು? ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು ಬಿಟ್ರೆ ಜಾಸ್ತಿ ಅಡುಗೆಗೆ ಬರ್ತಿದ್ದಿಲ್ಲ ಆಕೆಗೆ. ಆದರೂ ಒಂದು ಹೊಂದಾಣಿಕೆ ಮೇಲೆ ಇಬ್ಬರು ಗಂಡ ಹೆಂಡತಿ ಹೊಂಟಿದ್ರು. ಒಂದು ದಿವಸ ಏನಾಗಿತ್ತು ಅಂದ್ರೆ, ಗಂಡ ಹೆಂಡತಿ ತವ್ರ ಮನೆಗೆ ಅಂದ್ರೆ ಅತ್ತಿ ಮನೆಗೆ ಹೋಗಿರ್ತಾನೆ. ಆದಾಗ ಅತ್ತಿ ಏನು ಮಾಡ್ತಾಳತ್ತಂದ್ರೆ ಉಂಡಿ ಮಾಡಿ ತಿನ್ನಿಸ್ತಾಳ. ಉಂಡಿ ಹೆಸರು ಬಾಸುಂಡೆ ಅಂತೇಳಿ. ಇಷ್ಟು ಖುಷಿ ಆಕೈತೆ ಅವಾಗ. ನಾನು ಹಿಂದೆ ಒಂದು ದಿವಸ ಇಂಥದ್ದು ಮಾಡಂಗಿಲ್ಲ ಅತ್ತಿ, ಮತ್ತೆ ನಿನ್ನ ಮಗಳಿಗೆ ಕಲಿಸಿ ಇಲ್ಲೋ ಅಂತ ಕೇಳ್ತಾನ. ಅವಾಗ ಆಕೆ ಏನು ಹೇಳ್ತಾಳತ್ತಂದ್ರೆ, ಕಲಿಸಿನಪ್ಪ, ಎಲ್ಲ ಮಾಡ್ತಾಳ. ಆಯ್ತು ಹಂಗಾರೆ ನಾ ಹೋಗಿ ಈಗ ಹೇಳಿದ್ರೆ ಮಾಡಬಹುದಾ ಅಂತ ಕೇಳ್ತಾನ. ಮಾಡ್ತಾಳೆ, ಹೋಗಿ ಹೇಳಿ ಏನು ಅಂತಾಳೆ ಅಂದ್ರೆ ಅದನ್ನು ತಲೆ ಒಳಗೆ ಇಟ್ಕೊಂಡು ಹೆಂಡತಿ ಬರ್ತಿರ್ತಾನ. ಆದ್ರೆ ಈಗ ನಂಗೆ ಅವಾಗ ಬಸ್ಸುಗಳು ಇರಲಿಲ್ಲ, ನಡ್ಕೊಂತ ಬರುವಂಥ ಪರಿಸ್ಥಿತಿ ಇತ್ತು. ಹಿಂಗಾಗಿ ನಡ್ಕೊಂತ ಬರ್ತಿದ್ದ. ಬರಬೇಕಾದ್ರೆ ಅವ್ರ ಊರಿಗೆ ಬರೋ ಹೊತ್ತಿನಾಗ ಒಂದು ಅಡ್ಡದ ಕಿನಾಲ್ ಹತ್ತಿತ್ತು. ಕಿನಾಲ ದಾಟಿ ಜಿಗಿದು ಹೋಗ್ಬೇಕಾಗಿತ್ತು, ಅಂಥ ಕಿನಾಲ್ ಇತ್ತು ಅದು. ಅವಾಗ ಏನು ಮಾಡ್ತಾನಂತಂದ್ರೆ, ಆ ಕಿನಾಲ್ ದಾಟಬೇಕಾದ್ರೆ ಒತ್ತಿಲಿ ಏನಂತಿ ಜಿಗಿದು ಬಿಡ್ತಾನೆ. ಜಿಗಿದಾಗ ಆದ್ರೆ ಅಲ್ಲಿಂದ ಅನ್ಕೋತ ಬಂದಿರ್ತಾನ, ಬಾಸುಂಡೆ ಅಂತ ಅನ್ಕೋತ ಬಂದಿರ್ತಾನ. ಅದರ ಏನು ಅಲ್ಲಿ ಜಿಗಿದಾಗ ಮರ್ತು ಬಿಡ್ತಾನ. ಅದು ಜಿಗಿದು ಮರ್ತು ಏನೈತಿ ಉಯಿಕ್ ಅಂದ್ಬಿಡ್ತಾನೆ. ಜಿಗಿದಾಗ ಅದು ಒಂದೊಂದು ನೆನಪು ಬಿಡ್ತಿತ್ತು, ಬಾಸುಂಡೆ ಅನ್ನೋದು ಮರ್ತು ಬಿಡ್ತಾನೆ. ಹಿಂಗಾಗಿ ಮನೆಗೆ ಬಂದು ಏನಂತ ಅಂದ್ರೆ, ಹೆಂಡತಿಗೆ ಉಯಿಕ್ ಮಾಡಿಕೊಡು ಅಂತ. ಹಂಗಂದ್ರೆ ಏನು ನನಗೇನು ಗೊತ್ತಿಲ್ಲ ಅಂತ ಅಂತಾಳೆ ಆಕಿ. ನಿಮ್ಮವ್ವ ಮಾಡಿ ತಿನ್ನಿಸಿದ್ರು, ನನಗೆ ಭಾಳ ಬೆಸ್ಟ್ ಇತ್ತದು, ಮತ್ತು ನೀನು ಮಾಡು, ನೀ ಬರ್ತೈತೆ ತಿಳಿ ನಿನಗೆ ನಿಮ್ಮವ್ವ, ಅದಕ್ಕೆ ಮತ್ತೆ ನೀ ಮಾಡಿಕೊಡು, ನೀ ಮಾಡಿಕೊಡೋರು ಬೇಸರ ಮಾಡ್ಕೊಂಡು ಹಂಗೆ ಮಾಡ್ತೀನಿ ಅಂತ ನಾವು ಎಷ್ಟು ಹೇಳಿದ್ರು ಗಂಡ ಕೇಳಂಗಿಲ್ಲ. ಹೆಂಡತಿಗೆ ಅರ್ಥ ಆಗಂಗಿಲ್ಲ. ಹಿಂಗಾಗಿ ನೀ ಮಾಡಿ ಕೊಡೋಕ್ಕೆ ಇಲ್ಲ ಅಷ್ಟೇ ಹೇಳ್ತಾನ ಗಂಡ. ಅಲ್ಲ, ಅದು ಒಂದು ಹೇಳಿದಂಥ ಅರ್ಥ ಇದ್ರೆ ಮಾಡಿ ಕೊಡ್ಬೋದು, ಆದರೆ ಇನ್ನು ಏನು ಹೇಳ್ತಾನಂತ ಹೆಂಡತಿಗೆ ಅರ್ಥ ಆಗಂಗಿಲ್ಲ. ಹಿಂಗಾಗಿ ಏನು ಮಾಡಬೇಕು ಅಂತ ತಿಳಿದಂಗಾಗಿ ಹೆಂಡತಿಗೆ ದಿಕ್ಕಿ ತಿಳಿದಂಗೆ ಆಕೈತಿ. ಗಂಡಕ್ಕೆ ಸಿಟ್ಟು ಭಾಳ ಬರ್ತೈತಿ. ಈಕಿ ಮಾಡಿ ಕೊಡ್ಲಾರ್ಗೆ ಹಿಂಗೆ ಮಾಡಕತ್ತಾಳೆ, ಬಿಡಬಾರ್ದಿಂದ್ರೆ ತಂದವ ಏನು ಮಾಡ್ತಾನಂತಂದ್ರೆ, ಮೈ ಹಣ್ಣಾಗುವಂಗ ಒಂದು ಬಡಿಗೆ ತಗೊಂಡ ಚಪ್ಪರಿಸಿ ಬಿಡ್ತಾನೆ. ಹೆಂಡತಿ ಒಳ್ಕೋತ ಮೂಲೆ ಕುಂತಿರ್ತಾಳ. ಮತ್ತು ಮರುದಿವ್ಸ ಮುಂಜಾನೆ ಎದ್ದ ಹೆಂಡತಿ ಮೇಲೆ ಕುರಿತು ಬರ್ತೈತಿ. ನನ್ನ ಹೆಂಡತಿ ಸುಮ್ಮ ಹೊಡೆದು ಬಿಟ್ಟನಲ್ಲ, ನಾನು ಇವತ್ತು ನಾಳೆ ಮಾಡಿ ಕೊಡ್ತಿದ್ರು, ಅವ್ರ ರಾತ್ರಿ ಬಂದಾಗ ಹೇಳಿದ್ರೆ ಮಾಡಿ ಕೊಡ್ತಿದ್ರು, ಏನು ಮಾಡ್ತಿದ್ರು ಅಂತಂದ ಹೆಂಡತಿ ಮಾತಾಡಿಸ್ತಾನೆ. ಇಲ್ಲ, ನೀನೇನೋ ಯಾವುದೋ ಒಂದು ಸಿಟ್ಟಿನ ಹೊಡೆದೇ, ಹೋಲಿ ಬಿಡು, ಮತ್ತೇನು ಮಾಡೋದ, ರೊಟ್ಟಿ ಪಲ್ಯಾರು ಮಾಡಿ ಕೊಡು ಅಂಥೇಳಿ ಹೆಂಡತಿ ಹೇಳ್ತಾನೆ. ಅವಾಗ ಹೆಂಡತಿ ಏನಂತಾಳ, ನಿನ್ನ ಹೆಂಗೆ ಹೊಡೆದಿ ಗೊತ್ತ, ನೀನು ಮೈ ತುಂಬ ಬಾಸುಂಡಿ ಬಂದಾವು ಅಂಥೇಳಿ ಹೆಂಡತಿ ಎತ್ತಾಳ. ಅವಾಗ ಯಪ್ಪ ಇದ ನೋಡೋ ಮರಯ್ಯ, ಇದ ನೋಡೋ ನಿಮ್ಮ ಮಗು ಹೇಳಿದ್ದು ಇದು ಅಂಥೇಳಿ ಅವ ಏನು ಮಾಡ್ತಾನಂತಂದ್ರೆ, ಅವಾಗ ಹೇಳ್ತಾನ, ನೀನು ಮಗು ಹೇಳಿದ್ದಿದ, ನಾನು ಆ ಕಿನಾಲಿ ಜಿಗಿಯನ್ನು ಮರೆತು ಬಿಟ್ಟಿದ್ದೆ, ಈಗ ನೀನು ಹೇಳಿದ್ದು ಬರೋಬ್ಬರಿ ಬಂತು ನೋಡು, ಇದ ನೋಡು ಅಂತಾಳ. ಅವಾಗ ಹೆಂಡತಿದ್ದಾಳ, ನಿನ್ನ ಬಾಯಾಗಾರ ಹಾಟು, ಮೊದಲೇ ಹೇಳಿದ್ರೆ ನನಗೆ ಮಾಡಿ ಕೊಡ್ತಿದ್ನಲ್ಲ, ಒಟ್ಟು ನನ್ನ ಅದು ಬಂದು ನೋಡನತಿ, 4 ದಿವಸ ಅಡ್ಡಾಲಾರ್ದಂಗೆ ಎಂತಿ ಬಡದಿ ಅಂಥೇಳಿ ಬೈತಾಳ. ಮೊದಲ ಬೈದು ಕಟ್ಟ ಉಂಡಿ ಮಾಡಿ ಕೊಟ್ಟರು ಅಂಥೇಳಿ ಈ ಕತೆ ಬರ್ತೈತಿ. ಅದಕ್ಕೆ ಇಂಥ ಸಣ್ಣ ಪುಟ್ಟ ಕತೆಗಳು ಭಾಳಷ್ಟು ಇಂಟ್ರೆಸ್ಟ್ ಆಗಿರ್ತಾವೆ, ತಾವು ಕೇಳಿ ಸಂತೋಷ ಪಡ್ತಾರೆ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಪ್ರತಿ ಕಥೆಯೂ ಕೊನೆವರೆಗೆ ನಾನು ಹೇಳ್ತಾ ಇರ್ತೇನೆ. ನಮ್ಗೆ ಒಂದು ಲೈಕ್ ಕೊಡ್ರಿ, ಅದೇ ರೀತಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ನೀವು ಕೊಡೋ ಪ್ರತಿಯೊಂದು ಲೈಕ ನಮಗೆ ಬೆನ್ನು ಚಪ್ಪರಿಸಿ ಒಳ್ಳೇದಿದೆ ಅಂತ ಹೇಳಿದಂಗೆ ಅನಿಸ್ತೈತಿ. ಅದಕ್ಕೆ ನಮ್ಗೆ ಖುಷಿ ಆಗ್ತೈತಿ. ಅದೇ ರೀತಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ನನ್ನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.